ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾನ್ಯವಾಗಿ ನಾವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ, ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮಗೆ ಕೆಟ್ಟದನ್ನ ಮಾಡೋದಕ್ಕೆ ಅಂತ ಒಂದಿಷ್ಟು ಜನ ಅಂತಾನೆ ಇರ್ತಾರೆ. ಒಂದ್ ರೀತಿ ಶತ್ರು ಕಾಟದಿಂದ ನೀವು ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ರೆ, ಯಾಕೆ ನೀವೇನೇ ಒಳ್ಳೆ ಕೆಲಸ ಮಾಡಿದ್ರು ನಿಮಗೆ ಅವರಿಂದ ತೊಂದರೆಗಳು ಆಗ್ತಾನೆ ಇರುತ್ತೆ. ಹಾಗಾಗಿ ಯಾಕೆ ಈ ರೀತಿ ಆಗುತ್ತೆ, ಹಾಗೆ ಶತ್ರುಕಾಟ ಇದ್ದಾಗ ಯಾವ ರೀತಿ ಪರಿಹಾರವನ್ನ ಮಾಡ್ಕೊಳ್ಬೋದು, ಯಾವೊಂದು ಕೆಲಸ ಮಾಡಿದ್ರೆ ಓಕೆ ನಿಮ್ಮ ಒಳ್ಳೆ ಕೆಲಸ ನಿಮ್ಮನ್ನ ಕಾಯುತ್ತೆ, ಅವರು ಕೊಡುವಂತಹ ತೊಂದರೆ ನಿಮಗೇನು ಎಫೆಕ್ಟ್ ಆಗಲ್ಲ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಜೊತೆಗೆ ಇದೇ ಏಪ್ರಿಲ್ 20ನೇ ತಾರೀಕಿಂದ 112ನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತಿದೆ. ಈವರೆಗೂ ಗುರೂಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲ್ತಿದ್ದಾರೆ. ಏನು ಕಾಲ್ ಮಾಡಿ ನೀವು ಕೇಳ್ತೀರಾ ಪ್ರತಿನಿತ್ಯ ಈಗ ಏನ್ ಮಾಡೋದು, ಸಮಯ ಸರಿ ಇದೆಯಾ ಅಂತ ಹೇಳಿ, ಅದನ್ನೇ ನೀವು ಜ್ಯೋತಿಷ್ಯವನ್ನ ಕಲ್ತ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಬರುವಂತಹ ಪ್ರತಿ ಒಂದು ಸ್ಟೇಜಲ್ಲೂ ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೋದು. ಮಾಡಬೇಕೋ ಬೇಡವೋ ಅನ್ನೋದನ್ನ ನೀವು ಮುಂಚೆನೆ ಡಿಸೈಡ್ ಮಾಡ್ಕೊಳ್ಬೋದು. ತುಂಬಾನೇ ಉಪಯುಕ್ತ ಆಗಿರುವಂತಹ ಒಂದು ವಿಚಾರವನ್ನ ತಿಳ್ಕೊಳ್ಬೋದಾಗಿದೆ. ಕೇವಲ 6,999 ರೂಪಾಯಿಗೆ ನಿಮ್ಮ ಮನೇಲಿ ಕೂತು ಕುಟುಂಬ ಸಮೇತದಲ್ಲಿ ಕಲಿಯುವಂತಹ ಒಂದು ವಿದ್ಯೆ ಆಗಿದೆ. ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ನಿಮ್ಮ ಕ್ಯೂರಿಯಾಸಿಟಿಗೆ ಏಪ್ರಿಲ್ 11ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಇರುತ್ತೆ. ಅದು ಕೂಡ ಆನ್ಲೈನಲ್ಲಿ ಇರುತ್ತೆ. ಸ್ವತಃ ಗುರೂಜಿ ಅವರೇ ತಗೊಳ್ತಾರೆ. ಏನೆಲ್ಲ ನಿಮ್ಮ ಡೌಟ್ಸ್ ಇದ್ರು ಕೂಡ ಗುರೂಜಿ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ನೀವು 20ನೇ ತಾರೀಕು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರೂಜಿ, ಇವಾಗಂತೂ ಕಾಮನ್ನು ನಾವು ಎಷ್ಟೇ ಒಳ್ಳೇದ್ ಮಾಡ್ತಾ ಇರ್ತೀವಿ ಅಂದ್ರೂ ಯಾರಾದ್ರೂ ಒಳ್ಳೇದ್ ಮಾಡೋದು ಸಹಿಸಲ್ಲ ಅಂತಾನೆ ಹೇಳ್ಬೋದು ಇವಾಗ. ಸೊ ಏನ್ ಮಾಡ್ಬೇಕಾಗಿರುತ್ತೆ, ನಮ್ದೇನೂ ತಪ್ಪಿರಲ್ಲ ಅವಾಗ, ಬಟ್ ಅದರಿಂದ ತೊಂದರೆ ಆಗ್ತಾ ಇರುತ್ತಲ್ಲ. ಹೊಟ್ಟೆ ಉರಿ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಕೊಲೆನೂ ಆಗ್ತಕ್ಕಂಥ ಹಂತಕ್ಕೆ ಕೊಟ್ಟೋಗುತ್ತೆ. ಲಿವ್ ಆ್ಯಂಡ್ ಲೆಟ್ ಲೀವ್ ಅನ್ನೋದು ಒಂದು ಪದ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಲಿವ್ ಆ್ಯಂಡ್ ಲೆಟ್ ಲೀವ್, ಅದರ ಅರ್ಥ ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ಕಡೆ ನಮಗೆ ಜಾತಕಗಳು ನಮ್ಮನ್ನು 6ನೇ ಮನೆ, 8ನೇ ಮನೆ, 12ನೇ ಮನೆ ನಮಗೆ ಸಮಸ್ಯೆ ಕೊಡ್ತಕ್ಕಂಥದ್ದು ಇದ್ದರೂ ಕೂಡ ನಾವು ಸಮಸ್ಯೆಗೆ ಒಳಗಾಗ್ತೀವಿ. ಹಾಗೆಯೇ ನಮಗೆ ಸಮಸ್ಯೆ ಮಾಡ್ತಕ್ಕಂಥ ಜನಗಳಿಗೂ ಕೂಡ ಅವ್ರಿಗೂ 6ನೇ ಮನೆ ನಡೀತಾ ಇರುತ್ತೆ, 11ನೇ ನಡೀತಾ ಇರುತ್ತೆ, 8 ನಡೀತಾ ಇರುತ್ತೆ, 11 ನಡೀತಾ ಇರುತ್ತೆ. 6ನೇ ಮನೆ, 11ನೇ ಮನೆ, ಯಾಕಂದರೆ ಜಗಳದಲ್ಲಿ ಅವನಿಗೆ ಲಾಭ, ಹೊಟ್ಟೆ ಉರಿಯಲ್ಲಿ ಲಾಭ 8, 11. ವೇದಲ್ಲಿ ಲಾಭ, ಅವನ ನಷ್ಟ, ನಾನು ಹೋಗಿದ್ದೀನಿ ಅವನು ಕೆಳಗಿಳಿಲಿ, ನಾನು ಮುಳುಗಿದ್ದೀನಿ ಅವನು ಮುಳುಗಲಿ. 12ನೇ ಮನೆ, 12, 11 ಇದಿರ್ತಕ್ಕಂಥ ಒಂದು ಮನುಷ್ಯನ ಒಂದು ಜಾತಕದ ಒಂದು ಡ್ರೈವ್ ಕರ್ಮಾನುಸಾರ ಇದ್ದರೂ ಕೂಡ ಭಗವಂತ ಅಲ್ಲೊಂದು ಚಂದ್ರ ಅಂತ ಒಂದು ಇಟ್ಟಿದ್ದಾನೆ. ಆ ಚಂದ್ರನಿಗೆ ವಿಮರ್ಶೆ ಅನ್ನೋ ಒಂದು ಪದನ ಇಟ್ಟಿದ್ದಾನೆ. ಆ ವಿಮರ್ಶೆ ಎಲ್ಲಿ ನಡೆಯಲ್ವೋ ಅಲ್ಲಿ ಸೌಮ್ಯತೆ ಕಳ್ಕೊಂಡು, ಸಾಮ್ಯತೆ ಕಳ್ಕೊಂಡು ಕ್ರೂರತ್ವ ಸ್ಟಾರ್ಟ್ ಆಗುತ್ತೆ. ಅದು ಗಂಡ ಹೆಂಡತಿ ಎಲ್ಲರೂ ಆಗಿರ್ಬೋದು, ಪೋಷಕರು ಮಗನಿಗೂ ಆಗ್ಬೋದು, ಅರ್ಥ ಮಾಡ್ಕೊಳ್ಳಿ, ಪೋಷಕ ಮತ್ತು ಮಗನಿಗೂ ಆಗ್ಬೋದು, ಅಣ್ಣ ತಮ್ಮಂದ್ರಿಗಾಗ್ಬೋದು, ಅಕ್ಕ ತಂಗಿರಿಗಾಗ್ಬೋದು. ಇದು ವಿಮರ್ಶೆ ಮತ್ತು ಸಮಾಧಾನ ಮತ್ತು ನನಗೆ ಬೇಕು ಅಂತಕ್ಕಂಥ ಒಂದು ಅಹಂ, ಅರಿಷಡ್ ವರ್ಗಗಳು ಅಂತ ಬರ್ತಕ್ಕಂಥದ್ದು ಬರುತ್ತಲ್ಲಿ. ಆ ಅರಿಷಡ್ ವರ್ಗಗಳಲ್ಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಗೆ ಇದನ್ನು ತೋರಿಸುತ್ತೆ. ಆದರೆ ಇದಕ್ಕೆ ಮೂಲ ಕಾರಣ ಯಾಕೆ ಅಂತ ನಾವು ಸಾಮಾನ್ಯವಾಗಿ ತುಂಬ ಜನ ಹಿಂದೂ ಧರ್ಮನ ಬೈತಾರೆ, ಆಮೇಲೆ ಈ ಜಾತಿ ವ್ಯವಸ್ಥೆ ಎಲ್ಲ ಬ್ರಾಹ್ಮಣರಿಂದ ಆಗಿದ್ದು ಅಂತ ಬೈತಾರೆ. ಆದರೆ ಸಂಸ್ಕೃತಿ ಅಂತ ಕಲಿತಕ್ಕಂಥದ್ದೇ ನಮ್ಮ ಶಾಸ್ತ್ರದಲ್ಲಿ ಕೆಲವು ವರ್ಗದ ಬ್ರಾಹ್ಮಣ ವರ್ಗದಲ್ಲಿ ಸಂಸ್ಕೃತಿ, ಎಲ್ಲಿ ಹೋಗ್ಬೇಡ, ಜಗಳ ಇದ್ದೆ ದೂರ ಬಂದ್ಬಿಡು, ಅವನಿನ್ನ ಹತ್ರ ದುಡ್ಡು ತೊಗೊಂಡ ಗಲಾಟೆ ಮಾಡೋಕ್ಕೆ ಬಂದ, ಸುಮ್ಮನೆ ಬಿಟ್ಬಿಡು, ಹೋದ್ರೆ ಹೋಗಲಿ ಬಿಡು, ಆ ಹೋದರೆ ಹೋಗಲಿ ಬಿಡು ಅನ್ನೋ ಡೆವಲಪ್ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮ ಶಾಸ್ತ್ರದಲ್ಲಿ ಕೆಲವು ಶಾಸ್ತ್ರಿಗಳಿಗೆ, ನಾನೆಲ್ಲ ಧರ್ಮದಲ್ಲಿ ಆ ವರ್ಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಲ್ಲಿ
ಅದನ್ನು ಕಲಿಸಿಲ್ಲ. ಯಾವಾಗ ನಾವೆಲ್ಲರೂ ಕೂಡ ಇನ್ನೊಬ್ರಿಗೆ ಏನಾದ್ರು ನೋವಾಗೋದು ಬೇಡ, ನಾವು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಅವನ ಕರ್ಮ ಅವನು ಮಾಡ್ಕೊಂಡ ಹೋದ, ನನಗೆ ಮೋಸ ಮಾಡ್ದ, ಬಿಟ್ಬಿಡು, ಈ ಕಲ್ಚರ್ನ ಎಲ್ಲ ಕಡೆ ಬಂದರೆ ಯುದ್ಧ ನಡೆಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ US, ಇರಾನು ಮತ್ತು ಇಸ್ರೇಲಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ ಬೇರೆ ಅಲ್ಲ, ನಮ್ಮ ನಡುವೆ ನಡೀತಕ್ಕಂಥ ಯುದ್ಧಗಳು ಏನು ಬೇರೆ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿವಸ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಕೈಲೂ ಬಂದೂಕ ಇದ್ದುಬಿಟ್ಟಿದ್ದರೆ ಎಷ್ಟೋ ಕೊಲೆಗಳಾಗೋಗಿರೋದು. ಬಂದೂಕ ಇಲ್ಲದೆ ಇರೋದು, ಕೈಯಲ್ಲಿ ಇಲ್ಲದೆ ಇರೋದ್ರಿಂದನೇ ಬದುಕ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ಅತ್ತೆಗೆ ಹತ್ರ ಒಂದು ಗನ್ನು, ಸೊಸೆ ಹತ್ರ ಒಂದು ಗನ್ ಕೊಟ್ಟು ನೋಡಿ, ಎಲ್ಲರ ಹತ್ರ ಎಷ್ಟು ಕೊಲೆಗಳು ನಡೆದೋಗಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಣ್ಣನಿಗೊಂದು ಗನ್ನು, ತಮ್ಮನಿಗೊಂದು ಗನ್ನು, ಎಷ್ಟು ಕೊಲೆಗಳು ನಡೀತೆ. ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರವ್ರದ್ದು ಪರ್ಸ್ನಲ್ ಗನ್ ಇಟ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಕ್ರೂರತ್ವ ಗೊತ್ತಾಗುತ್ತೆ. ನೀವೇ ಯೋಚನೆ ಮಾಡಿ. ಏನೂ ಸಿಗದಲೇ ಇವತ್ತು ಕೊಲೆಗಳು ಮಾಡ್ತೀವಿ. ಯಾವುದೋ ಒಂದು ಯಾರೋ ಯಾರ ಜೊತೆನೋ ಹೋದರು, ಏನೋ ಒಂದು ಸಂಬಂಧಪಟ್ಟರು, ಆಯಿತು, ನನ್ನ ಜೊತೆ ಅವ್ರಿಗೆ ಆ ಅಮ್ಮ ಇಲ್ಲ ಅಥವಾ ಅಪ್ಪ ಇಲ್ಲ, ಬಿಟ್ಬಿಡ್ಬೇಕು, ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದ್ರೆ ನಿನಗೆ ಇನ್ನೊಂದು ಕಡೆ ಒಳ್ಳೇದಾಗತ್ತೆ. ನೀನೇನು ಮಾಡ್ತೀಯ? ಹೋಗಿ ನನಗೆ ಸಿಕ್ಕಿಲ್ಲ, ನನಗೆ ಮೋಸ ಮಾಡಿದ್ದಾಳೆ ಅಂಥೇಳಿ ಅವಳನ್ನ ಕೊಲೆ ಮಾಡೋಕ್ಕೆ ಹೋಗ್ತೀಯ. ಕೊಲೆ ಮಾಡಿದ ತಕ್ಷಣ ನಿನಗೆ ಮೋಸ ಆಗಿದೆ ಅಂತ ಏನಾದ್ರು ಕೋರ್ಟ್ ನಿಮಗೆ ಮನೆಗೆ ಕಳಿಸ್ತಾರ, ನಿನಗೆ ಮೋಸ ಆಗಿದೆಯಪ್ಪ, ಹೌದು, ಅವಳು ನಿನ್ನ ಬಿಟ್ಟು ಬೇರೆ ಕಡೆ ಹೋದ್ಲು, ಅವ್ನು ಬಿಟ್ಟು ನಿನ್ನ ಬೇರೆ ಕಡೆ ಹೋದ, ನೀನು ಕೊಲೆ ಮಾಡಿದೆ. ನೀನು ಕೊಲೆ ಮಾಡಿದ ತಕ್ಷಣವೇ ಹೌದು ನೀನು ಕೊಲೆ ಮಾಡಿದ್ದೆ ಸರಿ, ಅದಕ್ಕೋಸ್ಕರ ನೀನು ಒಳ್ಳೆಯವನೇ, ಪಾಪ ನೀನು ನಿಯತ್ತಾಗಿದ್ದೆ, ಅವಳು ಮಾತ್ರ ನಿಯತ್ತಾಗಿರಲಿಲ್ಲ, ಸರಿ ನಿನಗೆ ಬಿಡುಗಡೆ ಮಾಡ್ತೀವಿ ಹೋಗಿ ಅಂತ ಏನಾರು ಇದೆಯಾ? ಎಲ್ಲದಕ್ಕಿಂತ ಇಂಪಾರ್ಟೆಂಟು ಜೀವ. ಅನೈತಿಕ ಸಂಬಂಧ ಅಲ್ಲ, ಮೋಸ ಅಲ್ಲ, ಅಥವಾ ದುಡ್ಡು ಹೊಡಿಯೋದಲ್ಲ, ಅಸೂಯೆ ಅಲ್ಲ, ಎಲ್ಲದಕ್ಕಿಂತ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಬದುಕು. ಯಾವಾಗ ಆ ಬದುಕಿಗೆ ಫುಲ್ ಸ್ಟಾಪ್ ಇಡ್ತಾರೋ ಕ್ರೋಧ ಅಂತ ಕರಿತೀವಲ್ಲಿ. ಸೊ ಇದೆಲ್ಲದಕ್ಕೂ ಕೂಡ ನಮ್ಮ ಭಾರತದಲ್ಲಿ ಪರಿಹಾರಗಳು ಇರಬಾರ್ದಾಗಿತ್ತು. ಆದರೆ ಪರಿಹಾರ ಕೇಳ್ತಾ ಇದ್ದಾರೆ, ಶತ್ರುಕಾಟ ಅಂತ ಪರಿಹಾರ ಕೇಳ್ತಾ ಇದ್ದಾರಲ್ಲ, ಅದರಂಥ ದುರದೃಷ್ಟಕರವಾಗಿರ್ತಕ್ಕಂಥ ಭಾರತ ಇನ್ನೊಂದಿಲ್ಲ. ಅನೇಕ ಜ್ಯೋತಿಷರು ಶತ್ರುಕಾಟ ಪರಿಹಾರ, ಕೆಲವೆಲ್ಲ ಕೇಬಲ್ ಟಿ ವಿಲಿ ಬರ್ತಾರಲ್ಲ, ಶತ್ರುಕಾಟ 12 ಗಂಟೆಗಳಲ್ಲಿ ಪರಿಹಾರ. ಏನು ಅವ್ನು ಜೋಬಲ್ಲಿ ಇಟ್ಟು ಆ ಥರನೂ ಇರುತ್ತಾ? ಓಕೆ, ಅದನ್ನು ನಾನು ನೋಡಿಲ್ಲ, ನೆಕ್ಸ್ಟ್ ಟೈಮ್ ನೋಡಿದಾಗ ಅದನ್ನು ಆ್ಯಡ್ ಮಾಡೋಣ. 48 ಗಂಟೆಲಿ ಶತಸಿದ್ಧ, ಗುಳಿಗೆ ಸಿದ್ಧ ಅವನು, ಶತಸಿದ್ಧ ಅಲ್ಲ ಅವನು, ಗುಳಿಗೆ ಸಿದ್ಧ ಅವನು, ಇನ್ನೇನೂ ಅಲ್ಲ. ಅದನ್ನು ಯಾಮಾರಿ ಹೋಗ್ತಕ್ಕಂಥವ್ರು ನೀವು ಖಂಡಿತ ಒಂದು ಆತ್ಮಾವಲೋಕನೆ ಮಾಡಬೇಕು. 48 ಗಂಟೆಯಲ್ಲಿ ಶತ್ರುಕಾಟ ನಿರ್ಣಯ ಅಂದರೆ, ನನಗೂ ತುಂಬ ಜನ ಶತ್ರು ಇದ್ದಾರೆ. ನಾನು ಹೋಗಿ ಕೇಳಿದ್ದೀನಿ ಫೋನಲ್ಲಿ, 50,000 ಇಡಿ, 1,00,000 ಇಡಿ ಅಂತೆಲ್ಲ ಹೇಳಿದ್ದಾರೆ. ಆಯಿತು, ನಾನು ಕೊಡ್ತೀನಿ 1,00,000 ಅಲ್ಲೇ, ಬೇಕಾದ್ರೆ ಸೇರಿಸಿ ಒಂದು 25,000 ಜಾಸ್ತಿ ಕೊಡ್ತೀನಿ. ಶತ್ರುಗಳು ಹೋಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಕಟ್ಟು, ಟೀ 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 ಬೀಪು. ಮನುಷ್ಯನ ಮನಸ್ಥಿತಿ ಮೇಲೆ ಇವ್ರು ಬಂದು ಬೇರೆ ಆ್ಯಡ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಯಾವನೋ ಒಬ್ಬ ಕಾಟ ಕೊಟ್ಟಿದ್ದಾನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದು ಇದನ್ನು ಪರಿಹಾರ ಮಾಡ್ಕೊಳಕ್ಕೆ ಅವನ ಹತ್ರ ಹೋದರೆ ಅವನು ಒಂದು ಡುಬಾಕೋರ ನಮಗೆ ಹಾಕಿದ್ದಾನೆ ದುಡ್ಡು. ಇದೆಲ್ಲದಕ್ಕೂ ಮೂಲ 2. ನಿಮಗೆ ಪರಿಹಾರ ಆಗಬೇಕು ಅಂದರೆ ಇವೆರಡರಿಂದನೇ ಆಗುತ್ತೆ. ಒಂದು ಬಗಳಾಮುಖಿ ಯಂತ್ರ ಮತ್ತು ಮಂತ್ರ, ಅದನ್ನು ಹೇಳಲೇಬೇಕು. ಆ ಯಂತ್ರವನ್ನು ಸ್ಥಾಪನೆ ಮಾಡಿ ಮನೇಲಿ ಮಂಗಳವಾರ ದಿವಸ ಹಳದಿ ಬಟ್ಟೆಯನ್ನು ಧರಿಸಿ, ಮಂಗಳವಾರದಿಂದ ಪ್ರತಿನಿತ್ಯ ಬೆಳಗ್ಗೆ 108 ಸತಿ, ಸಂಜೆ 108 ಸತಿ, ಕನಿಷ್ಠ 6 ತಿಂಗಳು ನೀವು ಮಾಡಿ ನೋಡಿ. ಸರ್ವಶತ್ರು ನಿವಾರಣೆ ಆಗುತ್ತೆ. ಮತ್ತು ನಿಮ್ಮ ಮನಸ್ಸಲ್ಲಿ ಶತ್ರುತ್ವ ಬರಬಾರ್ದು, ಅದು ರೂಲ್. ಅದಲ್ಲಿ ಅವರು ಸರಿ ಇದ್ದಿ ಮಾಡಿ ಯಾರಿಗೂ ತೊಂದರೆ ಕೊಡ್ದಂಗೆ ಮಾಡಿದ್ರೆ ಅಲ್ವಾ, ಅವನ ಮನಸ್ಸಲ್ಲಿ ಕೆಟ್ಟದಿಟ್ಕೊಂಡು ಅವನು ಹೋಗ್ಬಿಟ್ಟು ಒಂದು ಯಂತ್ರ ತಗೊಂಬಂದು ಅವ್ನು ಹಾಳಾಗಲಿ ಅಂತ ಮಾಡಿದ್ರೆ ಯಾವ ದೇವರು ಮೆಚ್ಚಲ್ಲ, ಆಗೋದು ಇಲ್ಲ. ದೇವ್ರ ಆ ಥರ ಇಲ್ಲ. ನಿಮ್ಗೆ ಅನ್ಕೊಂಡ್ರಂಗೆ ದೇವ್ರಿಗೇನು ಬೇರೆ ಮಾಡೋಕ್ಕೆ ಕೆಲಸ ಇಲ್ವಾ?
ನಿನ್ನ ಕರ್ಮಾನುಸಾರ ನೀನು ಅನುಭವಿಸ್ತಾ ಇದೆಯಾ ಅವನಿಂದ ಅಂತ ಒಂದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಪ್ರಾಯಶ್ಚಿತ್ತವಾಗಿ ನೀವು ಆ ಯಂತ್ರ ತಂದು ಇಟ್ಟು, ಆ ಯಂತ್ರ ಅಂದರೆ ಒಂದು ಮಷಿನ್ ಥರ ವರ್ಕ್ ಆಗೋಕ್ಕೆ ಮಂತ್ರನೇ ಹೇಳ್ತಾ ಇದ್ದೀರಾ, ಪಾಪ ಒಂದು ದೇವರ ಆಶೆ ಬಂದಿದ್ದಾನೆ, ಒಂದು ಆಶೀರ್ವಾದ ಮಾಡೋಣ, ಸ್ವಲ್ಪ ಡಿಸ್ಕೌಂಟ್ ಕೊಡೋಣ ಅಂತ ಬರುತ್ತೆ. ಅದು ಬಿಟ್ಬಿಟ್ಟು ನನಗೆ ಅವನು ಇದು ಮಾಡ್ದ, ಅವನು ಹಾಳಾಗಲಿ ಅಂತ ಹೇಳಿ ಬಗಳಾಗ್ಮುಖಿ ಮಾಡ್ತಕ್ಕಂಥದ್ದು. ಹಾಗೆ ಮಠ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಪಂಚಮಾಂಶ ಅಂತ ಬರುತ್ತೆ ನಮ್ಮ ಜ್ಯೋತಿಷದಲ್ಲಿ. ನವಾಂಶ, ದ್ವಾದಶಾಂಶ, ಷಷ್ಠಾಂಶ ಅಂತ ಡಿವಿಷನ್ಸ್ ಬಂದಲ್ಲಿ ಪಂಚಮಾಂಶದಲ್ಲಿ ನಮಗೆ ಈ ಮಾಟ ಮಂತ್ರ ಕರ್ಮಫಲದಿಂದ ಬಂದಿದೆಯಾ ಅಥವಾ ವ್ಯಾವಹಾರಿಕವಾಗಿ ಬಂದಿದೆಯಾ ಅಂತ ಕಂಡುಹಿಡಿಬೋದು. ಅಲ್ಲಿ ಬಂದರೆ ಕರ್ಮಫಲದಿಂದ ಬಂದಿರತಕ್ಕಂಥದ್ದು, ಯಾರೋ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿರ್ತೀಯ, ಆ ಸೇಡನ್ನು ಈಗ ಅವರು ತೀರಿಸ್ಕೊಳ್ತಾ ಇರ್ತಾರೆ. ಇದು ತೀರಾ ನಾವು ಡೀಟೇಲಾಗಿ ಹೋದರೆ ಎಷ್ಟೊಂದು ಡೀಟೇಲಾಗಿ ಹೋಗ್ಬೋದು, ಆದರೆ ಅದನ್ನು ಸ್ವಲ್ಪ ನಮ್ಮನ್ನು ಬಾಯಿನ ಮುಚ್ಚಿಸುತ್ತೆ. ಇವತ್ತು ಯಾರೋ ಒಬ್ರಿಗೆ ಏನೋ ಆಯಿತು, ಏನೋ ಒಂದು ಸಮಸ್ಯೆ ಆಗಿದೆ ಯಾರಿಂದನೋ, ಇವಾಗೆಲ್ಲ ಯಾವುದೋ ವಿಚಾರ ಅಂತ ಹೇಳ್ತಾರಲ್ಲ, ಬಟ್ ಅದೆಲ್ಲನೂ ಶಾಸ್ತ್ರದಲ್ಲಿ ಬರೆದಿರೋದು ಪೂರ್ವಜನ್ಮದ ಕರ್ಮನೇ ಅಂತ ಬರೀತಾರೆ. ಬಟ್ ಈಗ ವ್ಯಾವಹಾರಿಕವಾಗಿ ನಾವು ಟಿ ವಿಲಿ ನೋಡ್ತೀವಿ, ಒಂದೇನೋ ಸಮಸ್ಯೆ ಆಗಿದೆ ಅಂತ ನೋಡ್ತೀವಿ ಟಿ ವಿಲಿ, ಇವ್ನು ಹಿಂಗೆ ಮಾಡ್ದೆ, ಇವ್ನು ಕೊಲೆ ಮಾಡ್ದೆ, ಇವ್ರಿಗೆ ಹಿಂಗೆ ಮಾಡಿದ್ರು ಅಂತ. ಬಟ್ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ ಯಾರಿಗೆ ಏನೇ ಮಾಡ್ಬೇಕಾದ್ರೆ ಎಲ್ಲರಿಗೂ ಮಾಡಬೇಕು. ಅದ್ಯಾಕೆ ಅವ್ರಿಗೇ ಆಯಿತು, ಅದೇ ಕರ್ಮಫಲ ಅಂತ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಕರ್ಮಫಲ. ಆ ಕರ್ಮಫಲದಿಂದ ಬಂದಿರತಕ್ಕಂಥ 6ನೇ ಮನೆ, 8ನೇ ಮನೆ, 12ನೇ ಮನೆ ತೊಲಗಿಸ್ಬೇಕು ಅಂತಂದರೆ ಬಗಳಾಮುಖಿ ಯಂತ್ರವನ್ನು, ಹಾಗೆ ಬಗಳಾಮುಖಿ ಮಂತ್ರವನ್ನು, ಓಂ ಹ್ರೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹವಾಂ ಕೀಳಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ, ಈ ಮಂತ್ರವನ್ನು 108 ಸತಿ ಪಠನೆ ಮಾಡಬೇಕು. ಓಂ ಹ್ರೀಂ ಬಗಳಾಮುಖಿ ಸರ್ವದುಷ್ಟಾನಾಂ ವಾಚಂ ಮುಖಂ ಪದಂ ಸ್ತಂಭಯ ಜಿಹ್ವಾಂ ಕೀಳೆಯ ಬುದ್ಧಿ ವಿನಾಶಾಯ ಹ್ರೀಂ ಓಂ ಸ್ವಾಹ. ಈ ಮಂತ್ರ ಮೋಸ್ಟ್ ಪವರ್ಫುಲ್ ಸೌಂಡ್ ವೇವ್ಸ್ ಆಗಿ ಹೋಗಿ ಹರಡಿ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿರ್ತಕ್ಕಂಥ ಮನಸ್ಥಿತಿನ ಈ ಕಡೆನೂ ಕಮ್ಮಿ ಮಾಡುತ್ತೆ, ಆ ಕಡೆನೂ ಕಮ್ಮಿ ಮಾಡುತ್ತೆ. 2 ವೇ. ಆ ಯಂತ್ರದ ಜೊತೆ ವರ್ಕ್ ಮಾಡಿದ್ರೆ ಯಂತ್ರ ಏನು ಮಾಡುತ್ತೆ, ರೇಡಿಯೇಟ್ ಮಾಡುತ್ತೆ. ಹೇಗೆ ಮೊಬೈಲಲ್ಲಿ ನಾವು ಒಂದು ತರಂಗಗಳನ್ನು ಕಳಿಸಿದ್ರೆ, ಶಬ್ದ ತರಂಗಗಳನ್ನು ಕಳಿಸಿದ್ರೆ, ಇಲ್ಲಿಂದ ನೆಟ್ವರ್ಕ್ ಹೋಗಿ ಟವರ್ಗೆ ಹೋಗಿ, ಆ ಟವರಿಂದ BTSಗೆ ಹೋಗಿ, ಆ BTSಯಿಂದ ಇನ್ನೊಂದು ಟವರ್ಗೆ ಹೋಗಿ, ಅಲ್ಲಿ BTSಗೆ ಹೋಗಿ, ಆ BTSಯಿಂದ ಎಕ್ಸ್ಚೇಂಜ್ ಆಗಿ, ಅಲ್ಲಿಂದ ವೇವ್ ಲೆಂತ್ ಹೋಗಿ ಆ ಮೊಬೈಲಲ್ಲಿ ಸಿಮ್ ಕಾರ್ಡ್ ಒಳಗಡೆ ಕನೆಕ್ಟ್ ಮಾಡಿ, ನೆಟ್ವರ್ಕ್ ಕನೆಕ್ಟ್ ಮಾಡಿ, ಹೇಗೆ ಶಬ್ದ ತರಂಗಗಳು ಹೋಯ್ತೋ ನಮ್ಮ ಯಂತ್ರದಲ್ಲೂ ನಾವು ಹೇಳ್ತಾ ಇದ್ದರೆ ಕನೆಕ್ಟಿವಿಟಿ ಖಂಡಿತ ಹೋಗೇ ಹೋಗುತ್ತೆ. ಇದು ಮೊದಲನೇ ವಿಚಾರ. ಎರಡನೇ ವಿಚಾರ, ನೀವೇ ಪ್ರತ್ಯಂಗಿರ ಹೋಮ ನೀವೇ ಮಾಡಬೇಕು, ಬೇರೆ ಕಡೆ ಮಾಡೋದಲ್ಲ. ಬೇರೆ ಕಡೆ ಮಾಡಿದಾಗ ಅದು ಪರಿಪೂರ್ಣ ಫಲ ಕೊಡಲ್ಲ, ಜಸ್ಟ್ 10% ಅಷ್ಟೇ. ನೀವೇ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ನಾವು ಪಾಠಗಳೆಲ್ಲ ಹೇಳ್ಕೊಡ್ತೀವಿ. 1 ವರ್ಷದಿಂದ ಪ್ರತ್ಯಂಗಿರ ಹೋಮ ಹೇಗೆ ಮಾಡೋದು, ಮೆಣಸಿನ್ಕಾಯಿ ಹೋಮ, ಅದು ಮೆಣಸಿನ್ಕಾಯಿ ಹಾಕ್ತೀವಿ, ಅಲ್ಲಿ ತುಪ್ಪದಲ್ಲಿ ಎದ್ದಿ ಹಾಕೋದು, ಪ್ರತ್ಯಂಗಿರ ಮಂತ್ರಗಳು ಬರುತ್ತೆ, ಭಾಳ ಈಸಿ ಅದು, ಅಂಥದ್ದೇನು ಟಫ್ ಏನಿಲ್ಲ. ಮೆಣಸಿನಕಾಯಿ ಏನು ಮಾಡುತ್ತೆ, ವಾತಾವರಣದಲ್ಲಿ ಆ ಮಂತ್ರದ ಮುಖಾಂತರ ಹೋಗಿ ಡಿಸ್ಪೆಲ್ ಆಗಿ ಆ ಒಂದು ಮನುಷ್ಯನಿಗೆ ಇಂಡೈರೆಕ್ಟಾಗಿ ರೀಚ್ ಆಗುತ್ತೆ. ಅಮೇರಿಕದಲ್ಲಿರ್ತಕ್ಕಂಥ ಗಾಳಿ ಇಲ್ಲಿ ಬಂದಿಲ್ವಾ, ಭಾರತದಲ್ಲಿ ಬರ್ತಕ್ಕಂಥ ಗಾಳಿ ಚೈನಾಗೆ ಹೋಗಿಲ್ವಾ, ಚೈನಾಗೆ ಹೋಗಿರ್ತಕ್ಕಂಥ ಗಾಳಿ ಆಸ್ಟ್ರೇಲಿಯಾಗೆ ಹೋಗಿಲ್ವಾ, ಗಾಳಿ ಹೇಗೆ ಹರಡುತ್ತೋ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಎಲ್ಲ ವಿಸ್ಮಯ ಆಗುತ್ತೋ, ಹಾಗೆಯೇ ನಮ್ಮ ಶಾಸ್ತ್ರದಲ್ಲಿ ಬರ್ಕೊಟ್ಟಿರ್ತಕ್ಕಂಥದ್ದು ಡಿಸ್ಪೆಲ್ ಅಂತ ಕರೀತಾರೆ, ಡಿಸ್ಪೆಲ್ ಆಗುತ್ತೆ. ಇದನ್ನೆಲ್ಲ ನಿಮಗೆ ತಿಳ್ಕೋಬೇಕು ಅಂದರೆ ನಮ್ಮ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಲಿಬೇಕು. ಇದೇ ಶನಿವಾರ 7:00 ಅದ್ಭುತವಾಗಿರ್ತಕ್ಕಂಥ ಒಂದು ಫ್ರೀ ಕ್ಲಾಸ್ ಇದೆ. ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಜ್ಯೋತಿಷ್ಯ ಕಲ್ತಿಲ್ಲ, ಭಗವಂತನ ಕರೆ ನಿಮಗೆ ಕಿವಿಗೆ ಬಿದ್ದಿದೆ. ನೋಡಯ್ಯ, ನಿನ್ನ ಕರ್ಮ ನೀನು ನೋಡ್ಕೊಳ್ಳಯ್ಯ, ಯಾರನ್ನೊಬ್ಬನ ಕಳಿಸಿದ್ದೀನಿ, ಅವನ ಕರ್ಮನೇ ಹೇಳೋದು ಇನ್ನೊಬ್ರಿಗೆ ಹೇಳ್ಕೊಡೋ ಕರ್ಮ ಒಂದು.
ನಿನ್ನ ಕರ್ಮ ನೋಡ್ಕೊಳ್ಳೋಕ್ಕೆ ಅವನ ಮುಖಾಂತರ ಕಳಿಸಿದ್ದೀನಿ. ನಿನ್ನ ಕಿವಿ ಬಿದ್ದ ಮೇಲೂ ನೀನು ಎದ್ದಿಲ್ಲ ಅಂತಂದರೆ ಅದು ನಿನ್ನ ಹಾಳಾದ ಕರ್ಮ ಹೋಗು ಅಂತ ಹೇಳ್ತಕ್ಕಂಥದ್ದು ಕೊನೆಯ ವಿಚಾರ. ಕಿವಿಯಲ್ಲಿ ಕೇಳು ಕೂಡ ಇವರೊಬ್ಬರು ಹೇಳ್ಕೊಡ್ತಾರಪ್ಪ, ಅವ್ನ ಕರ್ಮ ಹೇಳೋದೇ ಒಂದು ಕರ್ಮ, ಅವ್ನು ಇನ್ನೇನು ಕರ್ಮ ಇಲ್ಲ, ಅವ್ನ ಬಾಯಲ್ಲಿ ಬಡ್ಕೊಳ್ಳೋದೆ ಕ್ಲಾಸಲ್ಲೂ ಬಡ್ಕೊಳ್ಳೋದು, ಜನಗಳಿಗೂ ಬಡ್ಕೊಳ್ಳೋದು, ಜ್ಯೋತಿಷ ಕಲೀರಿ ಅಂತ ಅವ್ನು ಬಡ್ಕೊಳ್ಳೋದು ಅದೇ ಕರ್ಮ. ಕೇಳಿರ್ತಕ್ಕಂಥ ನಿನ್ನ ಕಿವಿಗೆ ಬಿದ್ದಿರ್ತಕ್ಕಂಥ ಕರ್ಮ ಚೇಂಜ್ ಆಗಲಿ ಅಂತ ಅವನ ಕರ್ಮದಿಂದ ನಿನ್ನ ಕರ್ಮ ಆಗ್ತಾಯಿದ್ದೀನಿ, ನೀನು ಹೋಗದೇ ಇದ್ದರೆ ನಿನ್ನ ಹಾಳಾಗಿರ್ತಕ್ಕಂಥ ಕರ್ಮ ಅಂತ ಹೇಳಿ ಭಗವಂತ ಸುಮ್ಮನಾಗ್ತಾನೆ. ಭಗವಂತ ಯಾರ ಹತ್ರ ಬಂದೂ ಕೂಡ ನಿಮಗೆ ಬದಲಾಯಿಸಲ್ಲ, ಅವಕಾಶಗಳನ್ನ ಕೊಡ್ತಾನೆ ಭಗವಂತ. ಗಾಡ್ ವಿಲ್ ನೆವರ್ ಗಿವ್ ರಿಸಲ್ಟ್, ಹಿ ವಿಲ್ ಶೋ ದಿ ವೇ ಟು ಗೆಟ್ ರಿಸಲ್ಟ್, ಹಿ ವಿಲ್ ಶೋ ದಿ ವೇ ಟು ಗೆಟ್ ರಿಸಲ್ಟ್. ಓಕೆ ಗುರುಜಿ, ಮುಂದುವರ್ಸೋಣ, ಬ್ರೇಕ್ ತಗೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಯಾವೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಹಲೋ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ಛಾಯಾ ಅಂತ ಚಿಕ್ಕಮಂಗ್ಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಮೇಡಮ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ, ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹೇಳಿ ಒಂದ್ ಸಂಖ್ಯೆ 1 ರಿಂದ 249. 99. ಎಷ್ಟು? 99 ಮೇಡಮ್. 99. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಅದು ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಅದೇ ಸರ್, ಇದು ಯಾವ ಕೆಲಸ ಮಾಡಿದ್ರು ಕೈ ಹಿಡಿತಿಲ್ಲ. ಇತ್ತೀಚೆಗೆ ಒಂದು 10 ತಿಂಗಳಿಂದ ಬಿಸ್ನೆಸ್ ಮಾಡ್ಕೊಂಡಿದ್ರು, ಅದರಲ್ಲೂ ಲಾಸ್ ಆಯ್ತು. ಮುಂದೆ ಗ್ರಹಗಳು ಆಲ್ರೆಡಿ ಹೇಳಿದಾವೆ, ನೀವು ಸ್ಕ್ರೀನ್ ನೋಡ್ತಿರಲ್ಲ ಗೊತ್ತಿಲ್ಲ. ನಾವು ಸ್ಕ್ರೀನ್ ಡಿಸ್ಪ್ಲೇ ಮಾಡೋದೇ ನಿಮಗೋಸ್ಕರ ಟಿವಿಲಿ, ಅಥವಾ ಟಿವಿ ನೋಡ್ತಿರೋ ಇಲ್ಲೋ ಗೊತ್ತಿಲ್ಲ, ಜಸ್ಟ್ ಕೇಳ್ಕೊಂಡು ಹೋಗೋದಲ್ಲ. ಇದು ಮಾಡೋಕ್ಕಿಂತ ಮುಂಚೆ ಜ್ಯೋತಿಷ ಕಲಿಬೋದಾಗಿತ್ತು, ಪ್ರಶ್ನಾಶಾಸ್ತ್ರ ಹಾಕ್ಬೋದಾಗಿತ್ತು. ದೇವರು, ನಾನು ಇವಾಗ ತಾನೇ ಹೇಳ್ತಾ ಇದ್ದೆ, ದೇವರು ಕಿವಿಗೆ ಹಾಕ್ತಾನೆ ಅದೃಷ್ಟ ಕೊಡ್ತೀನಿ ನೋಡ್ಕೊ ಅಂತ. ಇದು ನಿಮಗೂ ಅನ್ವಯಿಸುತ್ತಮ್ಮ, ಅರ್ಥ ಆಯ್ತಾ? ಜ್ಯೋತಿಷ ಕಲೀರಿ, ಗೊತ್ತಾಗುತ್ತೆ. 12 ಅಂತ ಬಂದಾಗ ನಕ್ಷತ್ರ ಲಾಡಲ್ಲಿ, ಅಲ್ಲಿ ಮತ್ತು 8 ಅಂತ ಬಂದಾಗ ಅಲ್ಲಿ ಕಂಪ್ಲೀಟ್ಲಿ ಲಾಸ್ ಅಂತಲೇ ತೋರಿಸುತ್ತೆ. ಮೊದಲಿಗೆ 11 ಅಂತ ಲಾಭ ಅಂತ ತೋರಿಸಿದ್ರು, 12 ಮತ್ತು 8 ಲಾಸ್ ಅಂತ ತೋರಿಸುತ್ತೆ.
ಮುಂದೆ ರಿವೈವ್ ಆಗ್ಬೋದಾ ಅಂತ ನೋಡಿದಾಗ ಕೇತು 2032 ಇರೋದ್ರಿಂದ ಕೇತುನ ಕಾಂಬಿನೇಷನಲ್ಲೂ ಕೂಡ ಕೇತು ದಶ ಅಂತ ನಾವು ಏನು ನೋಡ್ತೀವಿ, ಕೇತು ದಶದಲ್ಲೂ ಕೂಡ 12 ಇತ್ತು ಅಂದರೆ ಇನ್ನೂ ಫರ್ದರ್ ಲಾಸ್ ಆಗುತ್ತೆ ಅಂತ ಬರುತ್ತೆ. ಸೊ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರತಕ್ಕಂಥ ಬಿಸ್ನೆಸ್ನ ದಯವಿಟ್ಟು ಮಾಡಿ, ಇಲ್ಲ ಅಂದರೆ ತೆಪ್ಪಗಿದ್ದು ಬಿಡಿ ಅನ್ನೋದು ಇಲ್ಲಿ ಗ್ರಹಗಳು ಹೇಳ್ತಾ ಇದ್ದಾವೆ. ಇದೇ ನಿಮಗೆ ಕಿವಿ ಮಾತು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ, ಹೇಳಿ. ಟಿವಿ ನೋಡಿ ಮಾತಾಡಬೇಡಿ, ಮೊಬೈಲ್ ಅಲ್ಲಿ ಮಾತಾಡಿ. ಯಾರ ಬಗ್ಗೆ ಇಲ್ಲ, ಇಲ್ಲ, ಕೇಳಬೇಕು? ಇಲ್ಲ. TV ನೋಡ್ತಾ ಯಾರ ಇಲ್ಲ. ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ. 9/6/1997. ಓಕೆ, ಹುಟ್ಟಿದ ಸಮಯ? 5:25 ಬೆಳಿಗ್ಗೆ. ಓಕೆ, ಹುಟ್ಟಿದ ಊರು? ಹೊಸಪೇಟೆ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹೇಳಿ. ನಮಸ್ಕಾರ. ಗುರೂಜಿ. ನಮಸ್ಕಾರ. ಮಗಳದು ಮದುವೆ ಬೇಗ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಬೇಗ ಸೆಟ್ ಆಗಿ ಹಾಳಾಗೋಗ್ಲಿ ಅಂತನಾ? ಬೇಗ ಸೆಟ್ ಆಗ್ತಾ ಇಲ್ಲ, ಅದಕ್ಕೆ ಬರೀ ಕೇಳ್ತಾ ಮದುವೆ ಇದ್ದೀನಿ. ವಿಚಾರ ತಿಳ್ತೀರಾ? ಫಸ್ಟ್ ನಿಮ್ಮ ಪೋಷಕರಾಗಿ ಏನು ಕೇಳಬೇಕು, ವೈವಾಹಿಕ ಜೀವನ ಚೆನ್ನಾಗಿದೆಯಾ ಅಂತ ನಿಮ್ಮ ಬಾಯಲ್ಲಿ ಬರಬೇಕು. ಓಕೆ ಸರ್. ವೈವಾಹಿಕ ಜೀವನ ಚೆನ್ನಾಗಿಲ್ಲ, ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಇವರ ಜಾತಕದಲ್ಲಿ ಇಲ್ಲಿ ಡೌನ್ ಇದೆ, ದಶ ಬುಧ 12 ಇದೆ, 1 ಇದೆ, 12 ಇದೆ. ಯಾರನ್ನ ಕರ್ಕೊಂಬಂದು ಗಂಟು ಹಾಕಿದ್ರು ಕೂಡ ವೈವಾಹಿಕ ಜೀವನ ಬಿಟ್ಟೋಗುತ್ತೆ. ಬರಬೇಕಾಗಿರ್ತಕ್ಕಂಥ ಹುಡುಗಿಯ ಜಾತಕದಲ್ಲಿ 2ನೇ ಮನೆ 7ನೇ ಮನೆ ಬಂದರೆ 50% ಉಳಿಯುತ್ತೆ. ಅವ್ರದ್ದು ಏನಾರು 12 ಬಂತು ಅಂತಂದರೆ ಕೋರ್ಟ್ ಅಲ್ದಾಡ್ತಕ್ಕಂಥ ಕಾಂಬಿನೇಷನು ತುಂಬ ಸ್ಟ್ರಾಂಗ್ ಆಗಿದೆ. 12 1 ಬರ್ತಕ್ಕಂಥದ್ದು. ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ಮೇ ಬಂದು ಹಾರೋಸ್ಕೋಪಲ್ಲಿ ನೆಗೆಟಿವಿಟಿ ಇದೆ. ಅದಕ್ಕೆ ದೇವ್ರೇನು ಮಾಡ್ತಾನೆ, ಡಿಲೇ ಮಾಡಿಸ್ತಾನೆ. ಇವ್ರಿಗೆ ಯಾಕೋ ನಾನು ಕಷ್ಟ ಕೊಟ್ಬಿಟ್ಟಿದ್ದೀನಿ, ಡಿಲೇ ಮಾಡಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು. ಫಸ್ಟು ಹೆಸರು ಕಾಳನ್ನು ದಾನ ಮಾಡಿ. ಇದರಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಗ್ರಹ ಮದುವೆ ಮಾಡ್ಕೊಳ್ಳೋದಲ್ಲ, ವೈವಾಹಿಕ ಜೀವನ ನೋಡಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇರೋದು, ನಮ್ಮ ವೈವಾಹಿಕ ಜೀವನ ನೋಡ್ತೀರಾ, ಆಮೇಲೆ ಅವ್ರದ್ದು ಜೀವನ ಎರಡನ್ನೂ ಮ್ಯಾಚ್ ಮಾಡಬೇಕು. ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ ಅಂದರೆ ಎಳೆದಾಡ್ತಾ ಇರುತ್ತೆ. ಹಿಂಸೆ ನೋಡೋಕೆ ನಮ್ಮ ಜಾತಕ ಚೆನ್ನಾಗಿರುತ್ತೆ, ಹಿಂಸೆ ಬರ್ತಾ ಇರ್ತಕ್ಕಂಥದ್ದು. ಬಲಗೈ ಮಧ್ಯದ ಬೆರಳಿಗೆ ಒಂದು ಜಿರ್ಕಾನ್ ಹಾಕಿಸಿ, ಯಾವ ಹುಡುಗಿನ ನೀವು ನೋಡ್ತೀರಾ ಅವರಿಬ್ಬರನ್ನು ಕೂರಿಸಿ ಸ್ಟ್ರಾಂಗ್ ಕನ್ವಿಕ್ಷನ್ ಅಂತ ಕರೀತಾರೆ. ಅವರು ಕಟ್ ಮಾಡಿ ದಯವಿಟ್ಟು, ಆಯ್ತು ಮಗಳ ಗಂಡನ ಕಟ್ ಮಾಡಿ ಅವ್ರ ಕಾಲು, ಯಾಕೆ ಅವ್ರು ಅಲ್ಲೇ ಇರಬೇಕು ಅವರು? ಇಲ್ಲ ಆಮೇಲೆ ನೆಕ್ಸ್ಟು ನಮ್ಮ ಇನ್ನೊಂದು ಕೇಳ್ತಾರೆ ಜಾಬ್ದು, ದಯವಿಟ್ಟು ಕಟ್ ಮಾಡಿ. ನಾನು ಅವ್ರದ್ದು ಎಕ್ಸ್ಪ್ಲೇನ್ ಮಾಡಿದಾಗ ಟಿ ವಿಲಿ ನೋಡ್ಕೋತಾರೆ. ಹುಡುಗುಂದ ಅದು ಬೇರೆ. ಬರ್ತಕ್ಕಂಥ ಗಂಡಿನ ಜಾತಕನಂತಲೇ ತಗೊಳ್ಳೋಣ. ಅವ್ರದ್ರಲ್ಲಿ ಏನಾದ್ರು 2-7 ಏನಾದ್ರು ಇದ್ದರೆ 50% ಇವ್ರಿಗೆ ಒಳ್ಳೆಯದಾಗುತ್ತೆ. ಸೊ 12ನೇ ಮನೆ ಯಾವಾಗಲೂ ಕೂಡ ಇಲ್ಲಿ ಬುಧ ದೇಶ 2026 ಆದಮೇಲೆ ಕೇತು ಕಾಂಬಿನೇಷನ್ ಬಂದಾಗಲೂ ಅಲ್ಲಿ 4ನೇ ಮನೆ 9ನೇ ಮನೆ ಬರುತ್ತೆ. ಇಂಟ್ರೆಸ್ಟ್ ಕಳ್ಕೊತಾರೆ. ಫಸ್ಟ್ ಆಫ್ ಆಲ್ ಇವ್ರಿಗೆ ಇಂಟ್ರೆಸ್ಟ್ ಇದರಲ್ಲಿ ಮದುವೆ ಮಾಡ್ಕೊಳ್ಳೋದ್ರೆ ಇಲ್ಲ, ಅದು ಇಂಡೈರೆಕ್ಟಾಗಿ ನಮ್ಗೆ ಗೊತ್ತಿದೆ. 12 ಬಂದಾಗ ಆಸಕ್ತಿ ಇರೋ 2-7 ಬರುತ್ತೆ. ಇವ್ರು ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಇವ್ರು ಯಾವುದೋ ಜಾಬಲ್ಲಿ ಸಾಫ್ಟ್ವೇರಲ್ಲಿ ಇರ್ತಾರೆ, ಅವ್ರು ಸಾಫ್ಟ್ವೇರಿಗೆ ಸಿಗ್ತಾ ಇರಲ್ಲ. ಇವೆಲ್ಲ ಕಾಂಬಿನೇಷನ್ಸ್ ನಮ್ಗೆ ಈಸಿಯಾಗಿ ಕಂಡುಹಿಡಿತೀವಿ. ಸೊ ಯಾಕೆ ಜ್ಯೋತಿಷ್ಯನ ಕೇಳಬೇಕು? ಯಾಕೆ ಯಾವಾಗಲೂ ಕೂಡ ಮದುವೆ ಯಾವಾಗುತ್ತೆ ಅಂತ ಕೇಳ್ತೀರಾ ಪೋಷಕರು? ವೈವಾಹಿಕ ಜೀವನ ಚೆನ್ನಾಗಿದೆಯಾ, ಅದನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದು ಕೇಳೋದು ಬಿಟ್ಬಿಟ್ಟು ಯಾವಾಗುತ್ತೆ. ಯಾಕೆ ಊರಿಗೆ ತೋರಿಸ್ಬೇಕಲ್ಲ? ನೀವೆಲ್ಲ ಊರಿಗೆ ತೋರಿಸ್ಬೇಕಲ್ಲ. ಕಿತ್ತೋದಾಗಲೂ ಊರಿಗೆ ತೋರಿಸ್ತೀರಾ, ಸೆಟ್ ಆದಾಗಲೂ ಊರಿಗೆ ತೋರಿಸ್ತೀರಾ, ಎರಡೂ ಒಂದೇ. ಯಾವಾಗಲೂ ನಾನು ನೋಡಿದ್ದೀನಿ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಕೂಡ 1ನೇ ಮನೆ 6ನೇ ಮನೆ 10ನೇ ಮನೆ ನಡೀತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಮಾತು ಅಂತಂದರೆ, ಪ್ರತಿಯೊಬ್ಬರು ದುಡಿಯೋಕ್ಕೆ ಕಳಿಸ್ತಾ ಇದ್ದಾರೆ. ಆ ದುಡಿಯೋಕ್ಕೆ ಹೋಗ್ತಕ್ಕಂಥ ವಿಚಾರದಲ್ಲಿ ನಮಗೆ ಬಾಂಧವ್ಯನ ಬೆಳೆಸ್ತಾ ಇಲ್ಲ. ಅಲ್ಲಿ ಗ್ರಹಗಳ ಕಾಂಬಿನೇಷನ್ನು ಕೂಡ 1ನೇ ಮನೆ 6ನೇ ಮನೆ 12ನೇ ಮನೆ ಬರುತ್ತೆ, ಬಾಂಧವ್ಯ ಬರಲ್ಲ. ಆ ಒಂದು ಸ್ಯಾಲ್ರಿ 10,000 ಕಮ್ಮಿ ಅಂತ ಎಷ್ಟೊಂದು ಜನ ರಿಜೆಕ್ಟ್ ಆಗಿದ್ದಾರೆ. ನನ್ನ ಹತ್ರ ಯಾರೊಬ್ಬರು ಬಂದಿದ್ದು, ತುಂಬ ಚೆನ್ನಾಗಿದೆ ಅಮ್ಮ, ನಿಮ್ಮದು ಚೆನ್ನಾಗಿ ತೋರಿಸ್ತಾ ಇದೆ, ಅವ್ರದ್ದು ಬಂದಿದೆ, ಈ ಥರ ಸಿಗೋದು ಕಮ್ಮಿ ಅಂದರೆ, ಇಲ್ಲ 10,000 ನನಗಿಂತ ಕಮ್ಮಿ, ಗಂಡದು ಯಾವಾಗಲೂ ಜಾಸ್ತಿ ಇರಬೇಕು. ಅದನ್ನು ಅವ್ರಿಗೆ HR ಹೋಗಿ ಕೇಳಿ, ಆ ಕಂಪ್ನಿಗೆ ಕೇಳಿ. ಈಗ ಇವನು ಬಿಸ್ನೆಸ್ ಎಸ್ ಜನಗಳಿಗೆ ಸಫರ್ ಆಗೋಕ್ಕೆ ದೇವ್ರು ಹಂಗೆ ಮಾಡಿರ್ತಾನೆ. ಅದಕ್ಕೆ 12ನೇ ಮನೆ ಆಗ್ತಾನೆ, 1ನೇ ಮನೆ ಆಗ್ತಾನೆ, 6ನೇ ಮನೆ ಆಗ್ತಾನೆ. ಜಸ್ಟ್ 10,000 ರೂಪಾಯಿಗೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ. ನನ್ನ ಹತ್ರ ಕನ್ಸಲ್ಟೇಷನ್ ಬಂದು ನಾನು ಹೇಳಿದೆ, ಬೇಡ ಏನು 10,000, ನಾಳೆ ನಿಂದೇ ಕೆಲಸ ಹೋಯ್ತಲ್ಲಮ್ಮ, ಅವನು ಇವಾಗ ನಿನ್ನ ಮೇಲೆ ದಬ್ಬಾಳಿಕೆ ಮಾಡ್ಬೋದಲ್ವಾ? ನಂದು ಅಟ್ಲೀಸ್ಟು 80,000 ಬರ್ತಾಯಿತ್ತು, ನಿನ್ನ 90,000 ಬರ್ತಾಯಿದೆ, ಇವಾಗ ನಿನ್ನ 90,000 ಕಳ್ಕೊಂಡು ನಂದೇ 80,000 ಗ್ರೇಟ್ ಅಂತ ಅಲ್ಲಿ ಮಾಡ್ಬೋದಲ್ಲ. ಪೋಷಕರು ಫಸ್ಟು ಮಕ್ಕಳಿಗೆ ಟ್ರೈನಿಂಗ್ ಕೊಡೋದನ್ನು ಸ್ಟಾರ್ಟ್ ಮಾಡಿ. ಏನಂತ ಟ್ರೈನಿಂಗ್ ಕೊಡಬೇಕು ನೋಡಮ್ಮ, ದುಡ್ಡು ಇಂಪಾರ್ಟೆಂಟ್ ಇಲ್ಲ, ಅನ್ಯೋನ್ಯವಾಗಿ ಬಾಳೋದು ಇಂಪಾರ್ಟೆಂಟು. 10 ರೂಪಾಯಿ ಬರುತ್ತೆ, 10 ರೂಪಾಯಿ ಹೋಗುತ್ತೆ, ಇಬ್ಬರು ಸೇರಿ ಬಾಳನೆ ಮಾಡ್ಕೊತ. ಅವನು 50 ರೂಪಾಯಿ ತೊಗೊಂಬಂದ್ರೆ ನೀನು 60 ರೂಪಾಯಿ ತೊಗೊಂಬಂದ್ರೆ ಇಬ್ಬರು ಸೇರಿಸಿ ಹಾಕಿ
₹110 ಹೆಂಗೆ ಜೀವನ ಮಾಡೋದು, ಹೆಂಗೆ ಸೇವ್ ಮಾಡೋದು ಅಂತ ಕಲಿಸ್ಕೊಡ್ತಕ್ಕಂಥ ವಿಚಾರ ಮಾಡಲ್ಲ ಮದುವೆ ಆವಾಗ. ಬಟ್ ಎಲ್ಲರೂ ಎಜುಕೇಟೆಡ್ ಥರನೇ ಮಾತಾಡ್ತಾರೆ. ಬಟ್ ನಿಜವಾದ ಏನು ಹೇಳ್ಕೊಡ್ಬೇಕು ಮಗಳಿಗೆ, ಮಗನಿಗೆ ಏನು ಹೇಳ್ಕೊಡ್ಬೇಕು, ಇವೆಲ್ಲನೂ ನಾನು ಬಂದಿರೋ ಎಕ್ಸಾಂಪಲ್ಸ್ ಮೇಲೆ ಹೇಳ್ತಾರೆ. ಜಾತಕದ ಎಕ್ಸಾಂಪಲ್ಸು ಮತ್ತು ಬಂದಿರೋ ಎಕ್ಸಾಂಪಲ್ಸ್ ಎರಡೂ ಸೇರಿಸಿ ಹೇಳ್ತಾ ಇದ್ದೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಡ್ರಿ, ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಈವರೆಗೂ ಗುರುಜಿ ಅವರಿಂದ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ? ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸತ್ಯ ಖಚಿತ, ನ್ಯಾಯ ನಿಶ್ಚಿತ. ನಾನು 86 ಬ್ಯಾಚ್ ನಕ್ಷತ್ರ ನಾಡಿ ಸ್ಟೂಡೆಂಟು. ನನ್ನ ಜರ್ನಿ 2021ನಲ್ಲಿ ಸ್ಟಾರ್ಟ್ ಆಯಿತು. ಇವತ್ತಿನವರೆಗೂ ನಕ್ಷತ್ರ ನಾಡಿ ಹೈಯರ್ ಕ್ಲಾಸು, ನ್ಯೂಮರಾಲಜಿ, ಅಡ್ವಾನ್ಸ್ ನ್ಯೂಮರಾಲಜಿ, ವಾಸ್ತು, ಮಹಾವಾಸ್ತು ಎಲ್ಲ ಕೋರ್ಸು ಮಾಡಿದ್ದೀನಿ. ರೇಖಿ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್, ಮತ್ತು ಪಾಮ್ ಹಿಸ್ಟ್ರಿ, ತಾಂಬೂಲ ಶಾಸ್ತ್ರ, ಅಗ್ನಿಹೋತ್ರ, ಕವಡೆ ಶಾಸ್ತ್ರ ಪ್ರತಿಯೊಂದು ಕಲ್ತಿದ್ದೀನಿ. ಪ್ರತಿಯೊಂದು ಪರ್ಫೆಕ್ಟಾಗಿ ಹೇಳ್ಕೊಡ್ತಾರೆ.